ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಕ್ರಾಂತಿವೀರ ಬೆಳವಡಿ ಒಡ್ಡರ ಯಲ್ಲಣ್ಣ ವೃತ್ತ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಗೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಇಲ್ಲಿನ ರಬಕವಿ ಜಾಂಬೋಟಿ ರಸ್ತೆಯಲ್ಲಿರುವ ಸರ್ಕಾರಿ ಜಾಗದಲ್ಲಿ ತೆರವುಗೊಳಿಸಲಾದ ಯಲ್ಲಣ್ಣ ವೃತ್ತವನ್ನು ಕೂಡಲೇ ಮರುಸ್ಥಾಪಿಸುವಂತೆ ಪಟ್ಟಣದ ಚೆನ್ನಮ್ಮ ವೃತ್ತದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಸಮುದಾಯದ ಮುಖಂಡರು, ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ವೀರ ಬೆಳವಡಿ ಒಡ್ಡರ ಯಲ್ಲಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟರಲ್ಲಿ ಒಬ್ಬರಾದ ಯಲ್ಲಣ್ಣ ಅವರ ಕೊಡುಗೆ ಈ ನಾಡಿಗೆ ಅಪಾರ. ಹಾಗಾಗಿ ಕೂಡಲೇ ತೆರವುಗೊಳಿಸಿದ್ದ ಯಲ್ಲಣ್ಣ ವೃತ್ತ ಮರು ನಿರ್ಮಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಯೋಧ ಬೆಳವಡಿ ಒಡ್ಡರ ಯಲ್ಲಣ್ಣ ಅವರ ತ್ಯಾಗ, ಶೌರ್ಯ ಮತ್ತು ದೇಶಭಕ್ತಿಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಈ ಮೂರ್ತಿ ಪ್ರತಿಷ್ಠಾಪನೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆ ಸರ್ಕಲ್ಗೆ ತಾವು ಪದೇ ಪದೇ ಅದನ್ನ ಕಿತ್ತ ಅವಮಾನಗೊಳಿಸುವಂತದನ್ನ ನಿಲ್ಲಿಸಬೇಕಂತೇಳಿ ನಾವು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಎಸಿ ಮೇಡಮ್ ಅವ್ರಿಗೆ ಬರೀ ತಿಳಿದ್ವು. ಅದ್ರ ಜೊತೆಯಾಗಿ ತಾಲೂಕಾ ದಂಡಾಧಿಕಾರಿಗಳಿಗೆ ಬಾ ತಿಳಿದ್ವು. ಪುರಸಭೆ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಈಗ ನಮಗ ಜಾಗ ಎಲ್ಲಿ ಕುಂಡ್ರಿಸ್ತಾರೋ ಏನು ಬ್ಯಾಡ್ ಹತ್ತಾರೋ ಅನ್ನುವಂಥದ್ದನ್ನ ನಿರ್ಧಾರ ಹೇಳ್ಬೇಕಾಗಿತ್ತು. ನಾವು ಮಣಿವೆ ಅಷ್ಟೇ ಕೊಟ್ಬಿಡಂಗಿಲ್ಲ. ಇದನ್ನ ಎಲ್ಲಾ ಸಮಾಜದವ್ರು ಕೂಡ ಒಂದ್ಸರಿಗೆ ಮತ್ತೊಂದು ಸಲ ತಾಲೂಕಾ ದಂಡಾಧಿಕಾರಿಗಳ ನೇತೃತ್ವದೊಳಗೆ ಏನು ಮುನ್ಸಿಪಾಲಿಟಿ ಒಳಗೆ ಕರೀತಾರೋ, ಏನು ತಾಲೂಕಾ ದಂಡಾಧಿಕಾರಿಗಳ ಆಫೀಸ್ನಾಗ ಕರೀತಾರೋ ಒಂದು ಸಭೆಯನ್ನ ನಿರ್ಮಾಣ ಮಾಡ್ಕೋಬೇಕು. ಅಲ್ಲಿ ಮಟ್ಟ ನಾವು ಈಗ ಅವರ ಒಟ್ರಿ ಎಲ್ಲ ಅಂತಕ್ಕಂಥವ್ರನ್ನ ಆ ಮೂರ್ತಿ ಸ್ಥಾಪನೆ ಎಲ್ಲಿ ಮಾಡ್ಬೇಕು ಅನ್ನೋದನ್ನ ಎಲ್ಲಾ ಸಮಾಜದವ್ರು ಕೂಡ ನಾವೊಂದು ನಿರ್ಧಾರ ತಗೋತೀವಿ. ಅದಕ್ಕೆ ಈಗ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳು ಬರಬೇಕು. ಬಂದು ಅವರ ಏನು ಕುಂಡ್ರಸತ್ತಾರೋ ಏನು ಬ್ಯಾಡ್ ಹತ್ತಾರೋ ಅವ್ರ ಅನಿಸಿಕೆ ಅದ. ಅವ್ರ ಅನಿಸಿಕೆ ಹೇಳಿ ನಂತರ ನಾವೆಲ್ಲ ಇಲ್ಲಿ ಕೂಡಿರ್ತಕ್ಕಂಥ ಜನ ಇಷ್ಟ ಆಯ್ತು. ಇವತ್ತು ಇನ್ನೂ ನಾವು ಸಮಾಜದ ಹಿರಿಯರದಾರ ಇವರು ಸಮಾಜಕ್ಕೆ ಅವ್ರನ್ನೆಲ್ಲ ಒಂದು ನಿರ್ಧಾರ ತಗೊಂಡ ಒಂದು ಡೇಟನ್ನ ನಿಗದಿಪಡಿಸಿ ಆ ಜಾಗದೊಳಗೆ ಮತ್ತೆ ಒಟ್ಟರೆ ಎಲ್ಲ ಅವ್ರನ್ನ ಕುಣ್ಸಾಕ ಅನುಮತಿ ಕೊಡ್ತಿರೋ ಅಂತ ನಾವು ನಿರ್ಧಾರ ತಗೋಬೇಕಾಗೈತಿ. ಆ ನಿರ್ಧಾರ ತಗೋ ಸಂಬಂಧ ಈಗ ಸಂಬಂಧಪಟ್ಟಿರ್ತಕ್ಕಂಥ ಯುನಾಸ್ ಪಠಾಣ್ ಅವರ ಸಾರಥ್ಯದ 7 ಟಿವಿ ಕರ್ನಾಟಕ, ಇದು ಜನಪರ ಧ್ವನಿ. ನಮ್ಮ ಚಾನೆಲ್ ಅನ್ನ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ 7 ಟಿವಿ ಕರ್ನಾಟಕ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.